Chamana. Chamana. ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ BCASನ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಅಮೃತ್ ಮೋಹನ್ ಪ್ರಸಾದ್, ಬಿ. ರಾಜೇಶ್ ನಿರ್ವಾಣ್, ಸಿ. ನಾರಾಯಣ್ ದಾಸ್, ಡಿ. ಮುಖೇಶ್ ರಾಣಾ. ಇದಕ್ಕೆ ಸರಿಯಾದ ಉತ್ತರ ರಾಜೇಶ್ ನಿರ್ವಾಣ್. ಜನವರಿ 2025ರಲ್ಲಿ ಸರ್ಕಾರವು ರಾಜೇಶ್ ನಿರ್ವಾಣ್ IPS ಅವರನ್ನು ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿನ ಡೈರೆಕ್ಟರ್ ಜನರಲ್ ಆಗಿ ನೇಮಿಸಿದೆ. ರಾಜೇಶ್ ನಿರ್ವಾಣ್ ಅವರು ಅಮೃತ್ ಮೋಹನ್ ಪ್ರಸಾದ್ ಬದಲಿಗೆ ನೇಮಕವಾಗಿರುವಂಥ ವ್ಯಕ್ತಿ. BCAS ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಸ್ಥಾಪನೆ ಜನವರಿ 1978. ಪ್ರಧಾನ ಕಚೇರಿ ನವದೆಹಲಿ. ಸಚಿವಾಲಯ ನಾಗರಿಕ ವಿಮಾನಯಾನ ಸಚಿವಾಲಯ. ಹಾಗೆ ಹೊಸ ಡೈರೆಕ್ಟರ್ ಜನರಲ್ ಯಾರ್ಯಾರು ನೇಮಕ ಆಗಿದ್ದಾರೆ? ವಿಕಾಸ್ ಲಖೇಡಾ ಅವರು ಅಸ್ಸಾಂ ರೈಫಲ್ಸ್ನ ಹೊಸ ಡೈರೆಕ್ಟರ್ ಜನರಲ್. CRPFನ ಹೊಸ ಡೈರೆಕ್ಟರ್ ಜನರಲ್ ಜ್ಞಾನೇಂದ್ರ ಪ್ರತಾಪ್ ಸಿಂಗ್. ಭಾರತೀಯ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮೊದಲ ಮಹಿಳಾ ಮಹಾನಿರ್ದೇಶಕಿ ಸಾಧನಾ ಸಕ್ಸೇನಾ ನಾಯರ್. ಡಾಕ್ಟರ್ ಇಮ್ಯಾನ್ಯುಯಲ್ ಸೊಬೆರಾನ್ ಪ್ರಾಣಿಗಳ ಆರೋಗ್ಯಕ್ಕಾಗಿ ವಿಶ್ವಸಂಸ್ಥೆಯ ಮಹಾನಿರ್ದೇಶಕ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಹೊಸ ಡೈರೆಕ್ಟರ್ ಜನರಲ್ ರಾಜಬೀಂದ್ರ ಸಿಂಗ್ ಪಟ್ಟಿ. ಗಡಿ ಭದ್ರತಾ ಪಡೆ BSFನ ಹೊಸ ಮಹಾನಿರ್ದೇಶಕ ದಲ್ಜಿತ್ ಸಿಂಗ್ ಚೌಧರಿ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಹೊಸ ಡೈರೆಕ್ಟರ್ ಜನರಲ್ ಬಿ. ಶ್ರೀನಿವಾಸನ್. ಸಶಸ್ತ್ರ ಸೀಮಾ ಬಾಲ್ SS ನ ಹೊಸ ಡೈರೆಕ್ಟರ್ ಜನರಲ್ ಅಮೃತ್ ಮೋಹನ್ ಪ್ರಸಾದ್. ಅನುರಾಗ್ ಗಾರ್ಗ್ ಅವರು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಹೊಸ ಡೈರೆಕ್ಟರ್ ಜನರಲ್. ಭಾರತ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ನ ಹೆಚ್ಚುವರಿ ಮಹಾನಿರ್ದೇಶಕ ಸಂಜೀವ್ ರೈನಾ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದ ಹೊಸ ಪ್ರಧಾನ ಮಹಾನಿರ್ದೇಶಕರು ಶಫಾಲಿ ಶರಣ್. ಅಸ್ಸಾಂ ಸರ್ಕಾರವು ಯಾವ ನಗರವನ್ನು ರಾಜ್ಯದ 2ನೇ ರಾಜಧಾನಿ ಎಂದು ಘೋಷಿಸಿದೆ? ಉತ್ತರದ ಕಲಿಂಪುರ್, ದಿಬ್ರುಗಢ, ಕರೀಂಗಂಜ್. ಇದಕ್ಕೆ ಸರಿಯಾದ ಉತ್ತರ ಸಿ. ದಿಬ್ರುಗಢ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅವರು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ದಿಬ್ರುಗಢವನ್ನು ರಾಜ್ಯದ 2ನೇ ರಾಜಧಾನಿ ಎಂದು ಘೋಷಿಸಿದ್ದಾರೆ. ಬ್ರಹ್ಮಪುತ್ರ ನದಿಯ ದಕ್ಷಿಣ ದಡಿಯ ದಿಬ್ರುಗಢದಲ್ಲಿ ಶಾಶ್ವತ ಅಸೆಂಬ್ಲಿ ಕಟ್ಟಡವನ್ನು ನಿರ್ಮಿಸಲಾಗುವುದು. ಈ ಕ್ರಮವು ಮೇಲಿನ ಅಸ್ಸಾಂನಲ್ಲಿ ಆಡಳಿತವನ್ನು ವಿಕೇಂದ್ರೀಕರಣ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಪ್ರಮುಖ ಶೈಕ್ಷಣಿಕ ಮೌಲ್ಯಮಾಪನ ಕಾರ್ಯಕ್ರಮ ಗುಣೋತ್ಸವ 2025 ಮೊದಲ ಹಂತದ ಪ್ರಾರಂಭವಾಗಿದ್ದು ಅಸ್ಸಾಂ ರಾಜ್ಯದಲ್ಲಿ. ಅಸ್ಸಾಂನಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಾಗಿದೆ. ಈಗ ಅವುಗಳ ಸಂಖ್ಯೆ ಎಷ್ಟು ಅಂದರೆ 5828. ಗಂಗಾ ನದಿಯ ಡಾಲ್ಫಿನ್ ಉಪಗ್ರಹ ಟ್ಯಾಗ್ ಅನ್ನು ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಮಾಡಲಾಗಿದೆ ಅಂದರೆ ಅಸ್ಸಾಂ. ADB 500 MW ಸೌರ ಸ್ಥಾವರಕ್ಕಾಗಿ $434.25 ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ ಅಂದರೆ ಅದು ಅಸ್ಸಾಂ. ಭೂಮಿ ಹಕ್ಕು ಯೋಜನೆಯ 3ನೇ ಆವೃತ್ತಿಯಲ್ಲಿ ಪ್ರಾರಂಭಿಸಲಾಗಿತ್ತು ಅಸ್ಸಾಂನಲ್ಲಿ. ಬಾಲ್ಯ ವಿವಾಹವನ್ನು ತಡೆಯಲು ನಿಜುತ್ ಮೊಹಿನಾ ಎಲೆಕ್ಟ್ರಾನಿಕಲ್ ಯಾರು ಪ್ರಾರಂಭಿಸಿದರು? ಅಸ್ಸಾಂ ರಾಜ್ಯ. ಲೆಫ್ಟಿನೆಂಟ್ ಜನರಲ್ ವಿಕಾಸ್ ಅಕ್ಕೇಡಾ ಅವರು ಅಸ್ಸಾಂ ರೈಫಲ್ಸ್ನ ಹೊಸ ಡೈರೆಕ್ಟರ್ ಜನರಲ್. ಅಹೋಮ್ ಯುಗದ ಮೊಹಿಡಮ್ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ರಾಜ್ಯದ ಚೆರಾಡಿಯೋ ಜಿಲ್ಲೆಯಲ್ಲಿದೆ, ಅದು ಅಸ್ಸಾಂ. ಪ್ರವಾಹದ ಅಪಾಯವನ್ನು ಕಡಿಮೆ ಮಾಡುವ ರಾಜ್ಯದ 127 ಜೋಗ್ ಪ್ರದೇಶಗಳನ್ನು ಪುನರುಜ್ಜೀವನಗೊಳಿಸುವುದು ಅಸ್ಸಾಂ.
ಸರ್ಕಾರವು ಇತ್ತೀಚೆಗೆ ಎಷ್ಟು ಭಾಷೆಗಳನ್ನು ಶಾಸ್ತ್ರೀಯ ಭಾಷೆಗಳನ್ನಾಗಿ ಅಂಗೀಕರಿಸಿದೆ? 5. ಮರಾಠಿ, ಅಸ್ಸಾಮಿ, ಪಾಲಿ, ಪ್ರಾಕೃತ ಮತ್ತು ಬಂಗಾಳಿ. ಯಾವ ರಾಜ್ಯದ ಸರ್ಕಾರವು ಮದುವೆ ಮತ್ತು ವಿಚ್ಛೇದನ ನೋಂದಣಿ ಕಾಯ್ದೆ ಮತ್ತು ನಿಯಮಗಳು 1935 ರದ್ದುಗೊಳಿಸಿತು? ಅಸ್ಸಾಂ. ಯಾರು ಮಿಷನ್ ವಸುಂಧರಾ 3.0 ಅನ್ನು ಪ್ರಾರಂಭಿಸಿದರು? ಗುವಾಹಟಿ, ಅಸ್ಸಾಂ. UAE ಅಧ್ಯಕ್ಷರು ಯಾವ ವರ್ಷವನ್ನು ಸಮುದಾಯಗಳ ವರ್ಷ ಎಂದು ಘೋಷಿಸಿದ್ದಾರೆ? 2025, 2026, 2027, 2030. ಇದಕ್ಕೆ ಸರಿಯಾದ ಉತ್ತರ 2025. UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು 2025 ಸಮುದಾಯದ ವರ್ಷ ಎಂದು ಘೋಷಿಸಿದ್ದಾರೆ. ಕೈ ಜೋಡಿಸಿ ಮತ್ತು ಕೈ ಜೋಡಿಸಿ ಎಂಬ ಘೋಷಣೆಯಡಿಯಲ್ಲಿ UAE ಅಧ್ಯಕ್ಷರು 2025 ಸಮುದಾಯದ ವರ್ಷವೆಂದು ಘೋಷಿಸಿದ್ದು, ಏಕೀಕೃತ ಮತ್ತು ಸಶಕ್ತ ಸಮಾಜವನ್ನು ಉತ್ತೇಜಿಸುವ ಉದ್ದೇಶದಿಂದ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಮೊದಲ ಹಂತದಲ್ಲಿ ಯಾರು ಅಗ್ರಸ್ಥಾನ ಪಡೆದಿದ್ದಾರೆ? ಲಡಾಖ್, ಭಾರತೀಯ ಸೇನೆ, ತಮಿಳುನಾಡು, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಲಡಾಖ್. 4 ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಂಡಿದೆ. ಅದರ ಪಟ್ಟಿ: ಲಡಾಖ್ 4 ಗೋಲ್ಡ್ ಮೆಡಲ್, 2 ಸಿಲ್ವರು, 1 ಕಂಚು ಪಡೆದು 7 ಪ್ರಶಸ್ತಿ ಮೂಲಕ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಅದರ ಪಟ್ಟಿ ಈ ರೀತಿ ಇರುವಂಥದ್ದು. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಮೊದಲ ಹಂತವನ್ನು ಜನವರಿ 23ರಿಂದ ಜನವರಿ 27, 2025 ಆಯೋಜಿಸಲಾಗಿದೆ. ಸ್ಥಳ: ಲಡಾಖ್ನ ಲೇಹ್. ಮ್ಯಾಸ್ಕಾಟ್ ಹಿಮಚ್ಛರತೆ ಅಗ್ರ 3 ಸ್ಥಾನಗಳು: ಲಡಾಖ್ 4 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 7 ಪದಕಗಳು, ತಮಿಳುನಾಡು 3 ಚಿನ್ನದ ಪದಕ ಸೇರಿದಂತೆ ಒಟ್ಟು 5 ಪದಕಗಳು, ಮಹಾರಾಷ್ಟ್ರ 2 ಚಿನ್ನದ ಪದಕ ಸೇರಿದಂತೆ ಒಟ್ಟು 10 ಪದಕಗಳು. ಖೇಲೋ ಇಂಡಿಯಾ ಗಮನಿಸಿ, KIWG 2025 ಎರಡನೇ ಹಂತವು ಜಮ್ಮು ಮತ್ತು ಕಾಶ್ಮೀರದ ಗುಲ್ಮರ್ಗ್ನಲ್ಲಿ ಫೆಬ್ರವರಿ 22ರಿಂದ 25 ನಡೆಯಲಿದೆ. ಎಲ್ಲಿ ಅಂದ್ರೆ ಎರಡನೇ ಹಂತವು ಜಮ್ಮು ಕಾಶ್ಮೀರದ ಗುಲ್ಮರ್ಗ್ನಲ್ಲಿ ನಡೆಯಲಿದೆ ಎನ್ನುವಂಥದ್ದು ಅತಿ ಮಹತ್ವಪೂರ್ಣವಾದಂಥ ವಿಷಯವಾಗಿದೆ ಸ್ನೇಹಿತರೆ. ಕ್ರೀಡಾ ಪ್ರಶಸ್ತಿಗಳು 2024 ವೆರಿ ಇಂಪಾರ್ಟೆಂಟ್ಸ್. 5ನೇ ಜೂನಿಯರ್ ಹಾಕಿ ಏಷ್ಯಾ ಕಪ್ 2024 ವಿಜೇತ ಭಾರತ, ರನ್ನರ್ ಅಪ್ ಪಾಕಿಸ್ತಾನ. 45ನೇ ಚೆಸ್ ಒಲಿಂಪಿಯಾಡ್ 2024 ವಿಜೇತರು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಭಾರತೀಯರು. ದುಲೀಪ್ ಟ್ರೋಫಿ 2024 ವಿಜೇತ ಭಾರತ ಎ, ರನ್ನರ್ ಅಪ್ ಭಾರತ ಸಿ. ಭಾರತವು ಪ್ಯಾರಿಸ್ ಪ್ಯಾರಾಒಲಿಂಪಿಕ್ಸ್ 2024 ಪದಕ ಪಟ್ಟಿಯಲ್ಲಿ ಯಾವ ಸ್ಥಾನವನ್ನು ಸಾಧಿಸಿದೆ? 18ನೇ. ಒಟ್ಟು ಪದಕಗಳು 29. 1ನೇ ಸ್ಥಾನ ಚೀನಾ, ಒಟ್ಟು ಪದಕಗಳು 220. 9ನೇ T20 ಮಹಿಳಾ ಏಷ್ಯಾ ಕಪ್ 2024 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಶ್ರೀಲಂಕಾ. ಅಂಡರ್-19 ಏಷ್ಯಾ ಕಪ್ 2024 ವಿಜೇತ ಬಾಂಗ್ಲಾದೇಶ, ರನ್ನರ್ ಅಪ್ ಭಾರತ ದೇಶ. 2024 ಲೋಸ್ನೆ ಡೈಮಂಡ್ ಲೀಗ್ನಲ್ಲಿ ನೀರಜ್ ಚೋಪ್ರಾ ಯಾವ ಸ್ಥಾನವನ್ನು ಸಾಧಿಸಿದರು? 2ನೇ ಸ್ಥಾನವನ್ನು ನೀರಜ್ ಚೋಪ್ರಾ. ಪ್ರೊ ಕಬಡ್ಡಿ ಲೀಗ್ ಸೀಸನ್ 11 ಗೆದ್ದವರು ಯಾರೆಂದರೆ ಹರಿಯಾಣ ಸ್ಟೀಲರ್ಸ್, ರನ್ನರ್ ಅಪ್ ಪಾಟ್ನಾ ಪೈರೇಟ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. 2024 40ನೇ ಕೋಪಾ ಅಮೆರಿಕಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದವರು ಅರ್ಜೆಂಟೀನಾ. ಯುರೋಪಿಯನ್ ಫುಟ್ಬಾಲ್ ಚಾಂಪಿಯನ್ಶಿಪ್ 2024 4ನೇ ಬಾರಿಗೆ ಗೆದ್ದಿದೆ ಸ್ಪೇನ್. 2024 ರಂಜಿ ಟ್ರೋಫಿಯನ್ನು ಗೆದ್ದವರು ಮುಂಬೈ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2024 ವಿಜೇತ ಕೋಲ್ಕತ್ತಾ ನೈಟ್ ರೈಡರ್ಸ್, ರನ್ನರ್ ಅಪ್ ಯಾರಂದರೆ SRH. ICC ಪುರುಷರ T20 ವಿಶ್ವಕಪ್ 2024 ವಿಜೇತ ಭಾರತ, ರನ್ನರ್ ಅಪ್ ದಕ್ಷಿಣ ಆಫ್ರಿಕಾ.
2025 ಜನವರಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ದೇಶವನ್ನು ಮಲೇರಿಯಾ ಮುಕ್ತ ಎಂದು ಘೋಷಿಸಿದೆ? ಎ. ಜಾರ್ಜಿಯಾ, ಬಿ. ನೈಜರ್, ಸಿ. ಕಾಂಗೋ, ಡಿ. ಭೂತಾನ್. ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಜಾರ್ಜಿಯಾ. ವಿಶ್ವ ಆರೋಗ್ಯ ಸಂಸ್ಥೆ ಜಾರ್ಜಿಯಾ ಮಲೇರಿಯಾ ಮುಕ್ತವಾಗಿದೆ ಎಂದು ಘೋಷಿಸಿತು. WHO ಯುರೋಪಿನ ಪ್ರದೇಶದಲ್ಲಿ ಮಲೇರಿಯಾ ಇನ್ನೂ ಇರುವ ಏಕೈಕ ದೇಶ ಟರ್ಕಿಯ. ದಶಕಗಳ ಪ್ರಯತ್ನಗಳು ಮತ್ತು ಸುಮಾರು 1 ಶತಮಾನದ ಸುದೀರ್ಘ ಹೋರಾಟದ ನಂತರ ಜಾರ್ಜಿಯಾ ಮಲೇರಿಯಾ ಮುಕ್ತ ಪ್ರಮಾಣೀಕರಣವನ್ನು ಸಾಧಿಸಿದೆ. ಮಲೇರಿಯಾವು ಪ್ರೋಟೋಜೋವನ್ ಪರಾವಲಂಬನೆಯಿಂದ ಹರಡುವ ವಾಹಕದಿಂದ ಹರಡುವ ಸಾಂಕ್ರಾಮಿಕ ರೋಗವಾಗಿದೆ. ಇದು ಸಾಮಾನ್ಯವಾಗಿ ಮಲೇರಿಯಾ ಸೋಂಕಿತ ಹೆಣ್ಣು ಅನಾಫಿಸ್ ಸೊಳ್ಳೆ ಕಚ್ಚುವಿಕೆಯಿಂದ ಹರಡುತ್ತದೆ ಎನ್ನುವಂಥ ಮಾಹಿತಿ ಕೂಡ ತಿಳಿದಿರಬೇಕಾಗಿರುವಂಥದ್ದು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯವಾಗಿದೆ ಸ್ನೇಹಿತರೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ 7 ಏಪ್ರಿಲ್ 1948. ಪ್ರಧಾನ ಕಚೇರಿ ಜೆನೆವಾ, ಸ್ವಿಟ್ಜರ್ಲೆಂಡ್ ದೇಶದಲ್ಲಿ. ಮಹಾ ನಿರ್ದೇಶಕರು ಡಾಕ್ಟರ್ ಟೆಡ್ರೋಸ್ ಅಧಾನೋಮ್ ಘಬ್ರೆಯೆಸಸ್. ಸದಸ್ಯ ರಾಷ್ಟ್ರಗಳು 194. WHO ಮೊದಲ ಭಾರತೀಯ ಮಹಾನಿರ್ದೇಶಕ ಸೌಮ್ಯ ಸ್ವಾಮಿನಾಥನ್. ಭಾರತ ಯಾವಾಗ WHO ಸದಸ್ಯ ರಾಷ್ಟ್ರವಾಗಿತ್ತು? ಜನವರಿ 12, 1948. ಭಾರತದಲ್ಲಿ WHO ಪ್ರಧಾನ ಕಚೇರಿಯಲ್ಲಿದೆ ನವದೆಹಲಿ. ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7, 2024 ಥೀಮ್ ನನ್ನ ಆರೋಗ್ಯ ನನ್ನ ಹಕ್ಕು. ವಿಶ್ವ ಆರೋಗ್ಯ ವರದಿಯನ್ನು ಯಾರಿಂದ ಬಿಡುಗಡೆ ಮಾಡಲಾಗಿದೆ? WHO ಇಂದ ವರದಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ. ಯಾವ ರಾಜ್ಯವು ಬಾಸೆಲ್ ನಿಯೋಗದೊಂದಿಗೆ MOUಗೆ ಸಹಿ ಹಾಕುವ ಮೂಲಕ ಈಶಾನ್ಯ ರಾಜ್ಯವಾಗಿದೆ? ಇದಕ್ಕೆ ಎ. ನಾಗಾಲ್ಯಾಂಡ್, ಬಿ. ತ್ರಿಪುರ, ಸಿ. ತೆಲಂಗಾಣ, ಡಿ. ಬಿಹಾರ್. ಯಾವುದು ಈ ಈಶಾನ್ಯ ರಾಜ್ಯಗಳು ಅಂತ ನೋಡ್ತಾ ಹೋದಾಗೆ ಇದಕ್ಕೆ ಸರಿಯಾದ ಉತ್ತರ ತ್ರಿಪುರವಾಗಿರುತ್ತೆ ಸ್ನೇಹಿತರೆ. ಅದು ಬಾಸೆ ನಿಯೋಗಕ್ಕೆ ಸಹಿ ಹಾಕಿರುವಂಥ ಈಶಾನ್ಯ ರಾಜ್ಯವಾಗಿದೆ. ತ್ರಿಪುರ ಜನವರಿ 2025ರಲ್ಲಿ ಬಾಸೆ ನಿಯೋಗದೊಂದಿಗೆ MOUಗೆ ಸಹಿ ಹಾಕುವ ಮೊದಲ ಈಶಾನ್ಯ ರಾಜ್ಯವಾಗಿದೆ. ತ್ರಿಪುರ ಸರ್ಕಾರವು ಬಹುಭಾಷಾ ಆಡಳಿತಕ್ಕಾಗಿ ಡಿಜಿಟಲ್ ಇಂಡಿಯಾ ಬಾಸೆಲ್ ವಿಭಾಗದೊಂದಿಗೆ ತಿಳಿವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ತ್ರಿಪುರ ಬಾಸೆಲ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ ಭಾರತದ 8ನೇ ರಾಜ್ಯವಾಗಿದೆ. 22 ಭಾರತೀಯ ಭಾಷೆಗಳಲ್ಲಿ ಎಲ್ಲ ನಾಗರಿಕರಿಗೆ ತಡೆರಹಿತ ಸಂವಹನ ಮತ್ತು ಇಂಟರ್ನೆಟ್ ಪ್ರವೇಶಕ್ಕಾಗಿ ಬಾಸೆಲ್ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಉಪಕ್ರಮವಾಗಿದೆ ಎನ್ನುವಂಥ ವಿಷಯ ತಿಳಿದಿರಬೇಕಾಗಿರುವಂಥದ್ದು. ತ್ರಿಪುರದ ಪ್ರಚಲಿತ ವಿದ್ಯಮಾನಗಳು. ಯಾವ ರಾಜ್ಯದ 3 ಸಾಂಪ್ರದಾಯಿಕ ಉತ್ಪನ್ನಗಳು ಮತಾಬರಿ ಪೇರಾ ಪ್ರಸಾದ್, ರಿಗ್ನೈ ಪಚಾರ್ ಟೆಕ್ಸ್ಟೈಲ್, ರಿಸ್ಸಾ ಜಯ ಟ್ಯಾಗನ್ನು ಪಡೆದುಕೊಂಡಿವೆ? ತ್ರಿಪುರ ಮುಖ್ಯಮಂತ್ರಿ ಮಾಣಿಕ್ ಸಹ ಅವರು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಎಷ್ಟು ಕೋಟಿ ರೂಪಾಯಿಗಳ ನೀರು ಸರಬರಾಜು ಯೋಜನೆ ಮುಖ್ಯಮಂತ್ರಿ ನಗರ ಉನ್ನಯನ್ ಪ್ರಕಲ್ಪ ಅನ್ನು ಪ್ರಾರಂಭಿಸಿದ್ದಾರೆ? 530 ಕೋಟಿ ಸಾಲದಿಂದ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ತ್ರಿಪುರ ಮುಖ್ಯಮಂತ್ರಿ ಡಾಕ್ಟರ್ ಮಾಣಿಕ್ ಸಹ ಅವರು ತ್ರಿಪುರದ ಬರ್ಕಾದಾಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ಸಿದ್ದೇಶ್ವರಿ ದೇವಾಲಯವನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಕುಲ್ಬರೋಕ ದಿನವನ್ನು ತ್ರಿಪುರಿ ಭಾಷಾ ದಿನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಜನವರಿ 19. ತ್ರಿಪುರದ ಪ್ರವಾಸೋದ್ಯಮ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಸೌರವ್ ಗಂಗೂಲಿ. ದೇಶದ ಮೊದಲ ಸಾವಯವ ಮೀನುಗಾರಿಕೆ ಕೇಂದ್ರವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ? ಸೂರತ್ ಗುಜರಾತ್ನ, ಸುರೇಂಗ್ ಸಿಕ್ಕಿಂ, ಕೊಚ್ಚಿ ಕೇರಳ, ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂನ
ಸೊರೆಂಗ್. ಜನವರಿ 2025ರಲ್ಲಿ ಸಿಕ್ಕಿಂನ ಸೊರೆಂಗ್ ಜಿಲ್ಲೆಯಲ್ಲಿ ಸಾವಯವ ಮೀನು ಸಾಕಾಣಿಕೆಯನ್ನು ಪ್ರಾರಂಭಿಸಲಾಗಿದೆ. ಇದು ದೇಶದ ಮೊದಲ ಸಾವಯವ ಮೀನುಗಾರಿಕೆ ಕೇಂದ್ರವಾಗಿದೆ. ಕೇಂದ್ರ ಪ್ರಾಣಿ ಮತ್ತು ಮೀನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಇದನ್ನು ಪ್ರಾರಂಭಿಸಿದ್ದಾರೆ. ಈ ಸಾವಯವ ಮೀನು ಸಾಕಾಣಿಕೆ ಕೇಂದ್ರವು ಹಾನಿಕಾರಕ ರಾಸಾಯನಿಕಗಳು, ಪ್ರತಿಜೀವಕಗಳು ಮತ್ತು ಕೀಟನಾಶಕಗಳನ್ನು ಬಳಸುವುದಿಲ್ಲ ಮತ್ತು ಆರೋಗ್ಯಕರ ಪರಿಸರ ವಿಜ್ಞಾನದ ಪ್ರಕಾರ ಮೀನು ಸಾಕಣೆಗೆ ಗಮನ ಕೊಡುತ್ತದೆ ಎನ್ನುವಂಥ ವಿಷಯ. ಇದು ಸಾವಯವ ಆಗಿರುವಂಥ ಮೀನುಗಾರಿಕೆಯ ಕ್ರಮವಾಗಿದೆ. ಕ್ರಿಸ್ಟಿನ್ ಕಾರ್ಲಾ ಕಂಗುಲು ಅವರಿಗೆ ಭಾರತದಿಂದ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿ ನೀಡಲಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಟ್ರಿನಿಡಾಡ್ ಮತ್ತು ಟೊಬಾಗೊ, ನೈಜರ್, ಕೆನಡಾ. ಅವರು ಯಾವ ದೇಶದವರು ಅಂತ ಇದಕ್ಕೆ ಸರಿಯಾದ ಉತ್ತರ ಬಿ. ಟ್ರಿನಿಡಾಡ್ ಮತ್ತು ಟೊಬಾಗೊ ದೇಶದಾಗಿರುವಂಥ ಕ್ರಿಸ್ಟಿನ್ ಕಾರ್ಲಾ ಕಂಗುಲು. ಕ್ರಿಸ್ಟಿನ್ ಕಾರ್ಲ್ ಕಂಗುಲು ಅವರಿಗೆ ಜನವರಿ 2025ರಲ್ಲಿ ಭಾರತವು ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿಯನ್ನು ನೀಡಿದೆ. ಅವರು ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಗಣರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಇದು ಸಾರ್ವಜನಿಕ ಜೀವನದಲ್ಲಿ ಅವರ ಅಸಾಧಾರಣ ಸಾಧನೆಗಳನ್ನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯನ್ನು ಹೆಚ್ಚಿಸಲು ಅವರ ಪ್ರಯತ್ನಗಳನ್ನು ಗುರುತಿಸುತ್ತದೆ. 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮ್ಮೇಳನದಲ್ಲಿ ಕ್ರಿಸ್ಟಿಯನ್ ಕಾರ್ಲಾ ಕಂಗಾಲು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಗಮನಿಸಿ, 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮ್ಮೇಳನವು ಒಡಿಶಾದ ಭುವನೇಶ್ವರದಲ್ಲಿ ಜನವರಿ 8ರಿಂದ 10ರವರೆಗೆ 2025ರಿಂದ ನಡೆಯಿತು. ಜನವರಿ 8ರಿಂದ 10ನೇ ತಾರೀಕುವರೆಗೆ 2025ರಲ್ಲಿ ನಡೆದಿರುವಂಥದ್ದು. ಜಪಾನ್ ಅಕಾಡೆಮಿ ಚಲನಚಿತ್ರ ಪ್ರಶಸ್ತಿಗೆ ಯಾವ ಭಾರತೀಯ ಚಲನಚಿತ್ರವನ್ನು ಆಯ್ಕೆ ಮಾಡಲಾಗಿದೆ? ಎ. ಲಫ್ಡಾ ಲೇಡೀಸ್, ಬಿ. ಎಲ್ಲ ನಾವು ಲೈಟ್ ಎಂದು ಕಲ್ಪಿಸಿಕೊಳ್ಳುತ್ತೇವೆ, ಸಿ. ಪುಷ್ಪ 2, ಡಿ. ಸಹರಾ. ಸರಿಯಾದ ಉತ್ತರ ಎ. ಲಫ್ಡಾ ಲೇಡೀಸ್. ಕಿರಣ್ ರಾವ್ ಅವರ ಚಲನಚಿತ್ರ ಮಿಸ್ಸಿಂಗ್ ಲೇಡೀಸ್ ಜಪಾನ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ 2024ರಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ವಿಭಾಗದಲ್ಲಿ ಆಯ್ಕೆಯಾಗಿದೆ. ಚಿತ್ರವು ಮೂಲತಃ ಆಸ್ಕರ್ 2025ಕ್ಕೆ ಭಾರತದ ಅಧಿಕೃತ ಪ್ರವೇಶವಾಗಿತ್ತು ಮತ್ತು ಅಕ್ಟೋಬರ್ನಲ್ಲಿ ಜಪಾನಿನಲ್ಲಿ ಬಿಡುಗಡೆ ಮಾಡಲು ಲಾಸ್ಟ್ ಲೇಡೀಸ್ ಎಂದು ಹೆಸರಿಸಲಾಗಿತ್ತು. ಸ್ವಾಮಿತ್ವ ಯೋಜನೆಯಡಿ ಆಸ್ತಿ ಕಾರ್ಡುಗಳನ್ನು ವಿತರಿಸಿದ ಮೊದಲ ಈಶಾನ್ಯ ರಾಜ್ಯ ಯಾವುದಾಗಿದೆ? ಮಣಿಪುರ, ಅಸ್ಸಾಂ, ಮಿಜೋರಾಂ, ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಮಿಜೋರಾಂ ಎನ್ನುವುದು. ಹಾಗಾದರೆ ಮಿಜೋರಾಂ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಜನವರಿ 2025ರಲ್ಲಿ ಮಾಲೀಕತ್ವದ ಯೋಜನೆಯಡಿಯಲ್ಲಿ ಆಸ್ತಿ ಕಾರ್ಡ್ಗಳನ್ನು ವಿತರಿಸುವ ಈಶಾನ್ಯ ಭಾರತದಲ್ಲಿ ಮಿಜೋರಾಂ ಮೊದಲ ರಾಜ್ಯವಾಗಿದೆ. ಗವರ್ನರ್ ಜನರಲ್ ಡಾಕ್ಟರ್ ವಿ.ಕೆ. ಸಿಂಗ್ ಅವರು ಐಜ್ವಾಲ್ನ ರಾಜಭವನದಿಂದ ವಾಸ್ತವಿಕವಾಗಿ ಮತ್ತು ಈ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಗಮನಿಸಿ, ಮಿಜೋರಾಂನ 18 ಹಳ್ಳಿಗಳಿಂದ 1754 ಆಸ್ತಿ ಕಾರ್ಡುದಾರರು ತಮ್ಮ ಕಾರ್ಡುಗಳನ್ನು ಸ್ವೀಕರಿಸಿದ್ದಾರೆ. ಸ್ವಾಮಿತ್ವ ಯೋಜನೆಯ ಪ್ರಾರಂಭ 24 ಏಪ್ರಿಲ್ 2020ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಈ ಯೋಜನೆಯು ಗ್ರಾಮೀಣ ಭಾರತಕ್ಕೆ ಸಂಯೋಜಿತ ಆಸ್ತಿ ಪರಿಶೀಲನೆ ಪರಿಹಾರ ಒದಗಿಸುವ ಗುರಿಯನ್ನು ಹೊಂದಿದೆ. ಮಿಜೋರಾಂ ಸ್ಥಾಪನೆ 20 ಫೆಬ್ರವರಿ 1987. ರಾಜಧಾನಿ ಐಜ್ವಾಲ್. ಮುಖ್ಯಮಂತ್ರಿ ಲಾಲ್ದೊಒಮ್ ಜೋರಾಂ ಪೀಪಲ್ಸ್ ಮೂವ್ಮೆಂಟ್ ಪಕ್ಷದಿಂದ. ರಾಜ್ಯಪಾಲ ವಿಜಯ್ ಕುಮಾರ್ ಸಿಂಗ್. ಲೋಕಸಭೆ ಸ್ಥಾನ 1, ರಾಜ್ಯಸಭೆ ಸ್ಥಾನ 1, ವಿಧಾನಸಭಾ ಸ್ಥಾನ 40. ಮಿಜೋರಾಂನ ನೆರೆಯ ರಾಜ್ಯಗಳು ಮಣಿಪುರ, ಅಸ್ಸಾಂ ಮತ್ತು ತ್ರಿಪುರಾ.
ಮಿಜೋರಾಂನ ನೆರೆಯ ದೇಶಗಳು ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಜಾನಪದ ನೃತ್ಯ ಕುಲಂ, ಚಿರವ, ಚೈಲಂ, ಜಂಗತಾಲಂ. ಹಬ್ಬ ಚಾಂಪರಾಜ್ ಕುಟ್ ಉತ್ಸವ, ಪಾವಲ್ ಕುಟ್, ಅಂತೂರಿಯಂ ಉತ್ಸವ ನಡೆಯುವಂಥ ಪ್ರಮುಖವಾಗಿರುವಂಥ ಸುದ್ದಿಗಳಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.